ನನ್ನ ಜನ್ಮ ಕೊಟ್ಟಿರುವಂತ ನನ್ನ ತಾಯಿ ನಾನು ಹೇಳ್ತಾ ಇದ್ದೇನೆ, ನೀವು ಇದೇ ರೀತಿ ಏನನ್ನ ಮುಂದುವರಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ದಾಖಲೆಗಳು ಕೊಡ್ತೀನಿ. ಸರ್ಕಾರಿ ಜಾಗಗಳಲ್ಲಿ ಏನೇನು ಮಾಡಿದ್ದಾರೆ ಏನೇನಂತ, ಅದು DC ಅವರು ಆಗ್ಬಹುದು, ತಹಸೀಲ್ದಾರ್ ಆಗ್ಬಹುದು, ಅಥವಾ ಈ ಕ್ಷೇತ್ರದ ಶಾಸಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ತೆಗಿಬೇಕು. ಎಲ್ಲರೂ ಒಂದೇ ಕಾನೂನು ತಾನೇ? ಬಡವರಿಗೂ ಒಂದು ಕಾನೂನು, ಶ್ರೀಮಂತರಿಗೂ ಒಂದು ಕಾನೂನು ಆಗ್ತದ? ಇವತ್ತು ಬಾಕಾಲದಲ್ಲಿ ಕಟ್ಕೊಂಡಿರುವಂತವರು ದೇವಸ್ಥಾನ ಡಬಲ್ ರೋಡಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿನ್ನೆಲ್ಲ ಮೊನ್ನೆ ಕೆಲವು ಅಧಿಕಾರಿಗಳು ಹೋಗ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ ಮುನ್ಸಿಪಲ್. ಏನು ನೀವು ದಾಖಲೆ ಕೊಡ್ರಿ ಅಂತ ಪಾಪ ಪೂಜಾರಿಗಳು ಮಾತಾಡ್ತಾರೆ, ಅವ್ರು ಫೋನ್ ಮಾಡ್ತಾರೆ. ದಾಖಲೆಗಳು ಕೊಡಕ್ಕೆ ಮುಜರಾಯಿಗೂ ನಿಮ್ ಸಂಬಂಧ ಏನು ಸ್ವಾಮಿ? ಮುಜರಾಯಿ ಡಿಪಾರ್ಟ್ಮೆಂಟ್ಗೂ ಮುನ್ಸಿಪಲ್ ಆಫೀಸ್ಗೆ ಏನು ಸಂಬಂಧ? ಅಕಸ್ಮಾತ್ ಅವ್ರ ಖಾತೆ ನಿಮ್ಮಲ್ಲಿ ಇದೆ ಅನ್ಕೊಳ್ಳಿ, ದಾದಾರಾವ್ ಚೌಧರಿ ಅಂತ ಸುಮಾರು 3.5 ಎಕರೆನೋ 7.5 ಎಕರೆನೋ ಎಷ್ಟು ಇದೆ ಅದು ಪ್ರಾಪರ್ಟಿ. ಆ ಪ್ರಾಪರ್ಟಿಯಲ್ಲಿ ಮುನ್ಸಿಪಲ್ ಅವರು ತಗೊಂಡಿದ್ದಾರೆ, KSRTC ಬಸ್ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಮತ್ತೆ ಉಳಿದಿದ್ದು ಆ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ. ಅದ್ರಲ್ಲಿ ಹೋಗ್ಬಿಟ್ಟು ಅವ್ರಿಗೂ ಬಿಡಲ್ಲ ನೀವು ಅಂತ ಹೇಳ್ತಾರೆ. ನೀವೇನು ಹೇಳೋದು? ಯಾವ ಬಾಯಿಂದ ಹೇಳೋದು? ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಬರೀ ತೊಂದರೆ ಕೊಡ್ಬೋದು ಅಷ್ಟೇ. ಕೆಮ್ಮನಹಳ್ಳಿ ಅಂತ ಒಬ್ಬ ಮಹಿಳೆ ಕೊಡೋ ಅಂತ ಅಳ್ತಾಳೆ, ಅಲ್ಲಿರುವಂತ ಮನೆಗಳು ತಪ್ಪಾಗ್ತಾರಂತೆ. ಅಲ್ಲಿರುವಂತ ಮನೆಗಳು ತಪ್ಪಾಕಿ ಪಾಪ ಇವತ್ತು ಕೂತಿದ್ದಾರೆ, ಅವ್ರ ಹೆಸರು ಹೇಳ್ತಾರಂತೆ. ಅಣ್ಣವನ ಹೆಸರು ಅವಳಪ್ಪ ಅಂತ. ಅವಳಪ್ಪ ಏನನ್ನ DC ಅವರ, ಅವಳಪ್ಪ ಏನನ್ನ ಚಿಂತಾಮಣಿ MLA, ಅವಳಪ್ಪ ಏನನ್ನ ತಹಸೀಲ್ದಾರ, ಅವಳಪ್ಪ ಜಮೀನ ಅದೇನ. ನೀ ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳು ಬೇರೆ, ಅವ್ರ ಮೇಲೆ ಹಾಕೋದು. ನೀವು ಕಟ್ಟಿರುವಂತ ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟು ಲೋನ್ ಕೊಟ್ಟು ಅದಕ್ಕೆ ಗಂಟೆಗಳಾಗಿದೆ ಅಂದ್ರೆ ಇವತ್ತು ಹೋಗ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀರ. ನನ್ನ ಜನ್ಮ ಕೊಟ್ಟಿರುವಂತ ನನ್ನ ತಾಯಿ ನಾನು ಹೇಳ್ತಾ ಇದ್ದೇನೆ, ನೀವು ಇದೇ ರೀತಿ ಏನನ್ನ ಮುಂದುವರಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ದಾಖಲೆಗಳು ಕೊಡ್ತೀನಿ. ಸರ್ಕಾರಿ ಜಾಗಗಳಲ್ಲಿ ಏನೇನು ಮಾಡಿದ್ದಾರೆ ಏನೇನಂತ, ಅದು DC ಅವರು ಆಗ್ಬಹುದು, ತಹಸೀಲ್ದಾರ್ ಆಗ್ಬಹುದು, ಅಥವಾ ಈ ಕ್ಷೇತ್ರದ ಶಾಸಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ತೆಗಿಬೇಕು. ಎಲ್ಲರೂ ಒಂದೇ ಕಾನೂನು ತಾನೇ? ಬಡವರಿಗೂ ಒಂದು ಕಾನೂನು, ಶ್ರೀಮಂತರಿಗೂ ಒಂದು ಕಾನೂನು ಆಗ್ತದ? ಇವತ್ತು ಬಾಕಾಲದಲ್ಲಿ ಕಟ್ಕೊಂಡಿರುವಂತವರು ಇವತ್ತು ಸುಮಾರು 5 ರಿಂದ 6 ಕೋಟಿ ಆಸ್ತಿ ಮಾಡಿದ್ದಾರೆ, ಯಾವ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ನಿಮ್ ಕಣ್ಣುಗಳಿಗೆ ಕಾಮಾಲೆ ರೋಗಗಳು ಬಂದಿದ್ಯಾ ಅಧಿಕಾರಿಗಳೇ? ಕೊಡ್ತೀನಿ ನಿಮ್ಗೆ, ನೀವು ಮುಟ್ಕೊಂಡು ನೋಡಿ, ಯಾವ್ದಾದ್ರು ಮುಟ್ತೀರೋ ಮುಟ್ಟು ನೋಡ್ರಿ, ಮತ್ತೆ ನೀವೇ ಮುಟ್ಕೋಬೇಕು. ಎಲ್ಲರೂ ಮುಟ್ಟತ್ತೆ ಅದನ್ನು ಮುಟ್ಕೋಬೇಕು ನೀವು. ಆ ಕೆಲಸ ಅಂತೂ ಮಾಡ್ತೀವಿ ನಾವು ತಾಳ್ಮೆಯಿಂದ ಇದ್ದೀವಿ, ನೋಡ್ತಾ ಇದ್ದೀವಿ. ನಿಮ್ಮ ಅನ್ಯಾಯಗಳು ಏನೇನು ಮಾಡ್ತಾ ಇದ್ರೆ, ಜನನೆಲ್ಲ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನೋಡ್ತಾ ಇದ್ದೀವಿ ಅಂದ್ರೆ ನಾವು ಸುಮ್ಮನೆ ಇದ್ದೀವಿ ಅಂತ ಅರ್ಥ ಅಲ್ಲ. ನಾನು ಹೇಳಿದೆ, ನಾವು ಸುಮ್ಮನೆ ಇರೋದು ಜೈಮಾನದಲ್ಲಿ ಇಲ್ಲ ಬಿಡ್ರಿ, ಗಮನಿಸ್ತಾ ಇರೋದು. ಇವತ್ತು ನಾನು ಒಂದೇ ಮಾತು ಹೇಳೋದು, ಈ ಜನರಿಂದ ಏನು ನಮ್ಮ ಮತದಾರರು ಪ್ರಭುಗಳಂತ ಹೇಳ್ತೀವಿ, ದೇವ್ರ ಸಮಾನ. ಇವತ್ತು ನಿಮ್ಮ ಓಟಗಳು ಬೇಕು ನಮಗೆ, ನೀವು ಬೇಡ ಅಂತ ಹೇಳಿದ್ರೆ ಯಾವ ಭೂಮಿಯ ನ್ಯಾಯ ಇದು? ಈ ರೀತಿ ನಾನು ಮಾಡ್ತೀನಿ, ನನ್ನ ಪ್ರಣಾಳಿಕೆ ಈ ರೀತಿ, ನಾನು ಹಿಂಗೆ, ನಾನು ಮುಂದೆ ಹಂಗೆ ಅಂತ ಹೇಳ್ಕೊಂಡು ನೀವು ಮೊದಲೇ ಎಲೆಕ್ಷನ್ ಮುಂಚೆ ಹೇಳಿದ್ರೆ ಜನರ ಮುಂದೆ ಬಹುಶಃ ಬೇರೆ ಲೆಕ್ಕಾಚಾರಗಳಿರ್ತಾ ಇದೆ. ಮೊದಲು ಗೆಲ್ಲುವ ಮುಂಚೆ ಒಂದು ಮಾತು, ಗೆದ್ದ ಮೇಲೆ ಇನ್ನೊಂದು ಮಾತು ಅಂತ ಮಾತಾಡ್ಕೊಂಡು ಹೋಗ್ತು. ಅಧಿಕಾರಿಗಳು ಹಾಗೆ ನಡ್ಕೊಳ್ತಾ ಇದ್ರೆ, ಅವ್ರ ನಡವಳಿಕೆ ಹೀಗೆ ಇದ್ರೆ ಅದಕ್ಕೆ ಏನ್ ಹೇಳೋದು? ಏನಂತ ಹೇಳ್ತೀವಿ? ಇವತ್ತು ಬಹಳಷ್ಟು ನೊಂದಿದ್ದಾರೆ, ಚಿಂತಾಮಣಿ ತಾಲೂಕಲ್ಲಿ ಬಹಳಷ್ಟು ಜನ ನೊಂದಿದ್ದಾರೆ.